ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾರ್ಗವಿ LLB ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಅತ್ಯಂತ ನಾಟಕೀಯ ಮತ್ತು ಭಾವನಾತ್ಮಕ ತಿರುವುಗಳಿಂದ ಸಾಕ್ಷಿಯಾಗಿದೆ. ನ್ಯಾಯ ಮತ್ತು ಕುತಂತ್ರದ ನಡುವಿನ ಹೋರಾಟದಲ್ಲಿ ಇಂದು ಭಾರ್ಗವಿಗೆ ದೊಡ್ಡ ಹಿನ್ನಡೆಯಾಗಿದೆ. ಈ ಕಡೆ ಸಂಚಿಕೆ ಆರಂಭದಲ್ಲಿ ಇನ್ಸ್ಪೆಕ್ಟರ್ ಸಾಕ್ಷಿ ಸಮೇತ ಮನೆಗೆ ಬಂದು ಎಲ್ಲರೂ ಗಾಯತ್ರಿ ದೇವಿ ಅಂದುಕೊಂಡಿದ್ದ ಗಂಗಾಳನ್ನು ಅರೆಸ್ಟ್ ಮಾಡುತ್ತಾರೆ ಎಂದು ಭಾವಿಸಿದಾಗ ಅಸಲಿ ಟ್ವಿಸ್ಟ್ ಎದುರಾಗುತ್ತದೆ. ಇನ್ಸ್ಪೆಕ್ಟರ್ ನೇರವಾಗಿ JP ಪಾಟೀಲ್ ಬಳಿ ಬಂದು JP ಪಾಟೀಲ್ ಯು ಆರ್ ಅಂಡರ್ ಅರೆಸ್ಟ್ ಎಂದು ಹೇಳ್ತಾರೆ. JP ಪಾಟೀಲ್ ಅವರೇ ಮಕ್ಕಳ ದಂಧೆ ಮಾಡುತ್ತಿರುವ ಗಂಗಾ ಎಂಬ ಟ್ರಸ್ಟ್ನ ಅಸಲಿ ಮಾಲೀಕರು ಮತ್ತು ಅವರೇ ಈ ದಂಧೆಯ ಹಿಂದಿದ್ದಾರೆ ಎಂದು ಇನ್ಸ್ಪೆಕ್ಟರ್ ಆರೋಪಿಸುತ್ತಾರೆ. ಭಾರ್ಗವಿ ತನ್ನ ಮಾವ ನಿರಪರಾಧಿ ಎಂದು ಎಷ್ಟೇ ವಾದಿಸಿದರೂ ಪೊಲೀಸರು ಅರೆಸ್ಟ್ ವಾರೆಂಟ್ ತೋರಿಸಿ JP ಕೈಗೆ ಬೇಡಿ ತೊಡಿಸ್ತಾರೆ. ಈ ಕಡೆ ಭಾರ್ಗವಿ ಇಷ್ಟೆಲ್ಲ ಅವಾಂತರಕ್ಕೆ ಭಾರ್ಗವಿಯೇ ಕಾರಣ ಎಂದು ಮನೆಯವರು ನಂಬ್ತಾರೆ. ಅರ್ಜುನ್ ತನ್ನ ಹೆಂಡತಿಯ ಮೇಲೆ ತೀವ್ರವಾಗಿ ಕೋಪಗೊಳ್ತಾನೆ. ನಿನ್ನಿಂದಾಗಿ ಇವತ್ತು ನನ್ನ ಡ್ಯಾಡ್ ಜೈಲಿಗೆ ಹೋಗುತ್ತಿದ್ದಾರೆ. ಎಷ್ಟು ದಿನ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೆ, ಆದರೆ ನೀನು ಅಪ್ಪನನ್ನೇ ಜೈಲಿಗೆ ಕಳಿಸಿಬಿಟ್ಟೆ ಎಂದು ಕಿಡಿಕಾರ್ತಾನೆ. ನಿರ್ಮಲಾ ಕೂಡ ನನ್ನ ಮಗ ನಿನ್ನನ್ನು ಪ್ರೀತಿಸಿ ಈ ಮನೆಗೆ ಕರೆತಂದಿದ್ದಕ್ಕೆ ನೀನು ನೀಡಿದ ಉಡುಗೊರೆ ಇದೇನಾ ಎಂದು ಕಣ್ಣೀರು ಹಾಕ್ತಾರೆ. ಈ ಕಡೆ ಅಜ್ಜಿ ಶಕುಂತಲಾ ದೇವಿ ಕೂಡ ಇನ್ಮುಂದೆ ನಿನ್ನ ಮುಖ ನಮಗೆ ತೋರಿಸಬೇಡ ಎಂದು ಭಾರ್ಗವಿಯನ್ನು ದೂರ ಮಾಡ್ತಾರೆ. ಈ ಕಡೆ ಭಾರ್ಗವಿಯ ಅಕ್ಕ ಬೃಂದಾ ಕೂಡ ಇದೇ ಸಮಯವನ್ನು ಸಾಧಿಸಿ ಭಾರ್ಗವಿ ವಿರುದ್ಧ ಮನೆಯವರನ್ನು ಮತ್ತಷ್ಟು ಎತ್ತಿ ಕಟ್ತಾಳೆ. ನನಗೆ ಇವಳು ನನ್ನ ತಂಗಿ ಅಂತ ಹೇಳಿಕೊಳ್ಳಲು ಅಸಹ್ಯವಾಗುತ್ತಿದೆ ಎಂದು ಬೃಂದಾ ಹೇಳ್ತಾಳೆ. ಅರ್ಜುನ್ ಕೋಪದ ಕಟ್ಟೆ ಒಡೆದು ಇವತ್ತೇ ನಿನಗೂ ಈ ಮನೆಗೂ ಸಂಬಂಧ ಕಟ್ಟು, ಈ ಕ್ಷಣವೇ ಈ ಮನೆಯಿಂದ ಹೊರಟು ಹೋಗು ಎಂದು ಆದೇಶಿಸ್ತಾನೆ. ಬೃಂದಾ ಮತ್ತು ನಿರ್ಮಲಾ ಸೇರಿ ಭಾರ್ಗವಿಯನ್ನು ಬಲವಂತವಾಗಿ ಮನೆಯಿಂದ ಹೊರಹಾಕ್ತಾರೆ. ಭಾರ್ಗವಿ ತಾನು ನಿರಪರಾಧಿ ಎಂದು ಎಷ್ಟೇ ಕೇಳಿಕೊಂಡರೂ ಯಾರೂ ಅವಳ ಮಾತನ್ನು ಕೇಳುವುದಿಲ್ಲ. ಈ ಕಡೆ ಮನೆಯಿಂದ ಹೊರಬಂದ ಭಾರ್ಗವಿ ತೀವ್ರವಾಗಿ ನೊಂದರೂ ತನ್ನ ಸೋಲು ತನ್ನನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡುತ್ತದೆ ಎಂದು ಶಪಥ ಮಾಡುತ್ತಾಳೆ. ಆದರೆ ಒಳಗಡೆ ಇರುವ ಗಂಗಾ ಅಸಲಿ ಗಾಯತ್ರಿ ದೇವಿ ತನ್ನ ವಿಜಯವನ್ನು ಕಂಡು ಅಟ್ಟಹಾಸದಿಂದ ನಗ್ತಾಳೆ. ಭಾರ್ಗವಿ, ನೀನು ಹೆಜ್ಜೆ ಇಡುವುದಕ್ಕಿಂತ ಮೊದಲೇ ಈ ಗಂಗಾ ಹೆಜ್ಜೆ ಇಟ್ಟಿರುತ್ತಾಳೆ. ಇನ್ಮುಂದೆ ಈ ಮನೆಯಲ್ಲಿ ನನ್ನ ದರ್ಬಾರ್ ಶುರುವಾಗುತ್ತದೆ. ನಿನ್ನನ್ನು ಮತ್ತು JPಯನ್ನು ಸಂಪೂರ್ಣವಾಗಿ ನಾಶ ಮಾಡ್ತೇನೆ ಎಂದು ತನ್ನ ಕ್ರೂರ ಉದ್ದೇಶವನ್ನು ವ್ಯಕ್ತಪಡಿಸ್ತಾಳೆ. ಒಟ್ಟಾರೆಯಾಗಿ ಗಂಗಾಳ ಕುತಂತ್ರದಿಂದಾಗಿ ಭಾರ್ಗವಿ ತನ್ನ ಗಂಡ, ಕುಟುಂಬ ಮತ್ತು ಮನೆಯನ್ನು ಕಳೆದುಕೊಂಡಿದ್ದಾಳೆ. ಈಗ ಭಾರ್ಗವಿ ಒಬ್ಬಂಟಿಯಾಗಿ ತನ್ನ ಮಾವನನ್ನು ಹೇಗೆ ಕಾಪಾಡ್ತಾಳೆ ಮತ್ತು ಗಂಗಾಳ ಅಸಲಿ ಮುಖವಾಡವನ್ನು ಹೇಗೆ ಕಳುಹಿಸ್ತಾಳೆ ಎಂಬುದು ಮುಂದಿನ ಕುತೂಹಲಕಾರಿಯಾದ ಘಟನೆಯಾಗಿದೆ. ಮುಂದೆ ಸಂಚಿಕೆಗಳಲ್ಲಿ ಇನ್ನೇನು ಟ್ವಿಸ್ಟ್ ಬರುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.